ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತಿರುವ ಮಾಹಿತಿ ಯಾವ್ದಪ್ಪ ಅಂದ್ರೆ, ನೀವೇನಾದ್ರೂ ITR ಅನ್ನ ಫೈಲ್ ಮಾಡಿದ್ರೆ ನಿಮ್ಮ ITR ಫೈಲ್ ಮಾಡಿರ್ತಕ್ಕಂಥ ಅಮೌಂಟ್ ನಿಮಗೆ ಇನ್ನೂ ಬಂದಿಲ್ಲ ಅಂತಂದ್ರೆ, ನೀವು ITR ಫೈಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಯಾವ ಸ್ಟೇಟಸ್ ಅಲ್ಲಿ ಇದೆ ಅನ್ನೋದನ್ನ ಯಾವ ರೀತಿ ತಿಳ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಮ ITR ಫೈಲ್ ಮಾಡಿರ್ತಕ್ಕಂಥ ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡಬಹುದು ಅನ್ನೋದನ್ನ ನೀವು ತಿಳ್ಕೊಬಹುದು ಫ್ರೆಂಡ್ಸ್. ಸೊ ನೋಡೋಣ ಬನ್ನಿ, ನಾನು ಈಗ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತಾ ಇರ್ತೀನಿ ಯಾವ ರೀತಿ ನಿಮ್ಮ ITR ಫೈಲ್ ಮಾಡಿರ್ತಕ್ಕಂಥ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಅಂತ. ಹಾಗೆ ನಿಮ್ಮ ITR ಫೈಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಸ್ ಕೂಡ ನೀವು ಡೌನ್ಲೋಡ್ ಮಾಡಿ ನೋಡ್ಬೋದು, ನಿಮ್ಮ CAಗಳು ಯಾವ ರೀತಿ ನಿಮ್ಮ ITR ಅನ್ನ ಫೈಲ್ ಮಾಡಿರ್ತಾರೆ ಅನ್ನೋದನ್ನ. ಹಾಗೆ ನಿಮ್ಮ ಅಕ್ನಾಲೆಜ್ಮೆಂಟ್ ಅನ್ನು ಕೂಡ ನೀವು ಮತ್ತೊಮ್ಮೆ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು. ಸೊ ಅದೆಲ್ಲದನ್ನು ಯಾವ ರೀತಿ ನಾವು ಈಗ ಡೌನ್ಲೋಡ್ ಮಾಡೋದು ಮತ್ತೆ ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಆಗಿದೆ ಅನ್ನೋದನ್ನ ಚೆಕ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಸೊ ನೋಡೋಣ ಬನ್ನಿ. ಸೊ ಮೊದ್ಲಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿನ ಈ ಅಫಿಷಿಯಲ್ ವೆಬ್ಸೈಟ್ ಗೆ ಬರ್ಬೇಕಾಗತ್ತೆ. ಸೊ ಈ ವೆಬ್ಸೈಟ್ ಗೆ ಬಂದ ನಂತರ ಸೊ ನಾನು ಈ ಅಪ್ಲಿಕೇಶನ್ಸ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಈ ವೆಬ್ಸೈಟ್ ನಿಮ್ಗೆ ಓಪನ್ ಆಗುತ್ತೆ. ಸೊ ಓಪನ್ ಆದ ನಂತರ ನೋಡ್ಬೋದು, ನಿಮಗೆ ಇಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್ ಅಂತ ಇರುತ್ತೆ. ಇಲ್ಲಿ ಯೂಸರ್ ನೇಮ್ ನಿಮ್ಮ ಪ್ಯಾನ್ ನಂಬರ್ ಆಗಿರುತ್ತೆ. ಸೊ ನಿಮ್ಮ ಪ್ಯಾನ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ಯಾನ್ ನಂಬರ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಅಂತ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ನಿಮ್ಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಒಂದು ಕೆಳಗಡೆ ಒಂದು ಬಾಕ್ಸ್ ಇದೆ, ಚಿಕ್ಕ ಬಾಕ್ಸ್. ಸೊ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನಿಮ್ಮ ಪಾಸ್ವರ್ಡ್ ಅನ್ನ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಪಾಸ್ವರ್ಡ್ ಏನಿರುತ್ತೆ ಅದು ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಂಟರ್ ಮಾಡಿದ ನಂತರ ನೋಡ್ಬೋದು, ಕೆಳಗಡೆ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಕೂಡ ಇದೆ. ಸೊ ಕಂಟಿನ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ಪಾಸ್ವರ್ಡ್ ಎಲ್ಲ ಗೊತ್ತಿಲ್ಲ, ನನಗೆ ಯಾವ ರೀತಿ ನಾನು ಈ ಪಾಸ್ವರ್ಡ್ ಅನ್ನ ಕಂಡುಹಿಡಿಯೋದು ಅನ್ನೋದೇನಾದ್ರೂ ನಿಮಗೆ ಡೌಟ್ ಇದ್ರೆ, ಸೊ ನೀವು ಮತ್ತೊಮ್ಮೆ ಫರ್ಗೆಟ್ ಪಾಸ್ವರ್ಡ್ ಹೊಡೆದು ನೀವು ಪಾಸ್ವರ್ಡ್ ಅನ್ನ ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಸೊ ಅದನ್ನ ಯಾವ ರೀತಿ ಮಾಡೋದು ಗೊತ್ತಿಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಕಂಟಿನ್ಯೂ ಅಂತ ಕೊಟ್ಟಾದ ನಂತರ ನೋಡ್ಬೋದು, ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ಡ್ಯಾಶ್ ಬೋರ್ಡ್ ಅಂತ ಇದೆ. ಸೊ ಡ್ಯಾಶ್ ಬೋರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು, ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ವ್ಯೂ ITR ಸ್ಟೇಟಸ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಶಾರ್ಟ್ ಆಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಯಾವ ರೀತಿ ಆಗಿದೆ ಅಂದ್ರೆ, ನಿಮ್ಮ ಅಪ್ಲಿಕೇಶನ್ ಪ್ರೊಸೀಜರ್ ಯಾವ ರೀತಿ ಕಂಪ್ಲೀಟ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಶಾರ್ಟ್ ಆಗಿ ನಿಮಗೆ ನೋಡ್ಬೋದು. ನೀವು ಅಪ್ಲಿಕೇಶನ್ ಫಿಲ್ ಮಾಡಿರೋ ಡೇಟ್ ಆಗಿರ್ಬೋದು, ಹಾಗೆ ರಿಟರ್ನ್ ಪ್ರೊಸೆಸಿಂಗ್ ಆಗಿರೋದು, ಹಾಗೆ ಪ್ರೊಸೆಸ್ ಅಮೌಂಟ್ ರೀಫಂಡ್ ಆಗಿರೋ ಡೇಟ್ ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ಅಪ್ಲಿಕೇಶನ್ಸ್ ನವರು ಆಲ್ರೆಡಿ ಅಮೌಂಟ್ ರೀಫಂಡ್ ಆಗಿದೆ. ಸೊ ಅದೆಲ್ಲಾನು ಕೂಡ ಇಲ್ಲಿ ಶೋ ಆಗುತ್ತೆ. ಇನ್ನು ಹೆಚ್ಚಿನದಾಗಿ ನೀವು ಸ್ಟೇಟಸ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನೋಡ್ಬೋದು ಮೇಲೆ ಇನ್ಕಮ್ ಟ್ಯಾಕ್ಸ್ ಅಂತ ಈ ಫೈಲ್ ಅಂತ ಇದೆ. ಇಲ್ಲಿ ಮೇಲೆ ಈ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ಬೋದು, ಕೆಳಗಡೆ ಇನ್ಕಮ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಮತ್ತೆ ವಿ ಫಿಲ್ಡ್ ರಿಟರ್ನ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ನಿಮ್ಮ ಅಪ್ಲಿಕೇಶನ್ಸ್ ಸ್ಟೇಟಸ್ ಯಾವ ರೀತಿ ಇದೆ ಅನ್ನೋದೆಲ್ಲದೂ ಕೂಡ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ನೀವು ಏನು 2025-26ಗೆ ಏನು ಅಸೈನ್ಮೆಂಟ್ ಇಯರ್ ಇರುತ್ತೆ, ಸೊ ಅದನ್ನ ಫಿಲ್ ಮಾಡಿರ್ತಾರ. ಸೊ ಇಲ್ಲಿ ವ್ಯೂ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ಸ್ ಯಾವ ಡೇಟ್ ಅಲ್ಲಿ ಫಿಲ್ ಮಾಡಿದ್ರ, ಹಾಗೆ ಅಪ್ಲಿಕೇಶನ್ಸ್ ನ KYC ನ ಯಾವ ಡೇಟ್ ಅಲ್ಲಿ ಮಾಡಿದ್ರ, ಹಾಗೆ ಪ್ರೊಸೀಜರ್ ರೀಫಂಡ್ ಆಗಿರೋ ಅದು ಯಾವ ರೀತಿ ಯಾವ ಡೇಟ್ ಅಲ್ಲಿ ಆಗಿದೆ, ಮತ್ತೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿರೋದು ಯಾವ ಡೇಟ್ ಅಲ್ಲಿ ಆಗಿದೆ ಎಲ್ಲದೂ ಕೂಡ ಇಲ್ಲಿ ನಿಮ್ಗೆ ಶೋ ಆಗುತ್ತೆ. ಒಂದ್ ವೇಳೆ ಇದೆಲ್ಲಾನು ಕೂಡ ಅಮೌಂಟ್ ರೀಫಂಡ್ ಆಗಿಲ್ಲ ಅಂತಂದ್ರೆ ಅದರ ಸ್ಟೇಟಸ್ ಏನಿದೆ ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಶೋ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಅದಾದ ನಂತರ ನೀವೇನಾದ್ರೂ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ಅಂದ್ರೆ ITR ಫಿಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಸ್ ಯಾವ ರೀತಿ ಫಿಲ್ ಮಾಡಿದ್ದಾರೆ ಅದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋದಾದ್ರೆ ನೋಡ್ಬೋದು, ಪಕ್ಕದಲ್ಲಿ ಇಲ್ಲಿ ಡೌನ್ಲೋಡ್ ಫಾರ್ಮ್ ಅಂತ ಇದೆ. ಸೊ ಈ ಡೌನ್ಲೋಡ್ ಫಾರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ಸ್ ಏನು ಫಿಲ್ ಆಗಿದಿರುತ್ತೋ ಆ ಟೋಟಲ್ ಆಗಿ ಎಲ್ಲಾನು ಕೂಡ ನಿಮಗೆ ಅಲ್ಲಿ ಡೌನ್ಲೋಡ್ ಆಗಿರೋದು ಓಪನ್ ಆಗುತ್ತೆ. ಸೊ ಅದನ್ನ ಓಪನ್ ಮಾಡ್ಕೊಂಡ್ರೆ ನೋಡ್ಬೋದು, ನಿಮ್ಮ ಅಪ್ಲಿಕೇಶನ್ಸ್ ಡೀಟೇಲ್ಸ್ ಕಂಪ್ಲೀಟ್ ಆದ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ನೋಡ್ಬೋದು, ನೀವು ಫಸ್ಟ್ ಇಂದನು ಕೊನೆ ತನಕ ಯಾವ್ಯಾವ ಸ್ಟೆಪ್ ಅಲ್ಲಿ ಯಾವ ರೀತಿ ಫಿಲ್ ಮಾಡಿದ್ದಾರೆ, ಏನಾದ್ರೂ ಮಿಸ್ಟೇಕ್ ಮಾಡಿದಾರಾ ಅಥವಾ ಸರಿ ಇದೆಯಾ ಎಲ್ಲದನ್ನು ಒಮ್ಮೆ ನೀವೇ ಕೂಡ ನಿಮಗೆ ಅರ್ಥ ಆದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ನಿಮ್ಮ ಫಿಲ್ ಮಾಡಿರ್ತಕ್ಕಂಥ ಅಪ್ಲಿಕೇಶನ್ಸ್ ಅನ್ನ ನೀವು ಈಸಿಯಾಗಿ ಓಪನ್ ಮಾಡಿ ಅದನ್ನ ಕ್ರಾಸ್ ಚೆಕ್ ಮಾಡೋದು ಕೂಡ ನೋಡ್ಕೊಳ್ಬಹುದು. ಅದಾದ ನಂತರ ನಿಮ್ಮ ಲಾಸ್ಟ್ ಅಲ್ಲಿ ನಿಮಗೆ ಅಕ್ನಾಲೆಜ್ಮೆಂಟ್ ಬರುತ್ತಲ್ಲ, ಸೊ ಅದು ನಿಮ್ಗೆ ಏನಾದ್ರೂ ಇಲ್ಲ ಅಂದ್ರೂ ಕೆಳಗಡೆ ನೋಡ್ಬೋದು. ಇದು ಮತ್ತೆ ಬ್ಯಾಕ್ ಬಂದ ನಂತರ ಇಲ್ಲಿ ಡೌನ್ಲೋಡ್ ರೆಸಿಪ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಪಕ್ಕದಲ್ಲಿ ಆ ಡೌನ್ಲೋಡ್ ರೆಸಿಪ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ಸ್ ಏನು ರೆಸಿಪ್ಟ್ ಇರುತ್ತೆ ನೋಡ್ಬೋದು. ಈ ರೀತಿಯಾಗಿ ನಿಮ್ಮ ಏನು ರೆಸಿಪ್ಟ್ ಅಕ್ನಾಲೆಜ್ಮೆಂಟ್ ಕೊನೆಯಲ್ಲಿ ನಿಮಗೆ ಯಾರು CAಗಳು ನಿಮಗೆ ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡಿರ್ತಾರ ಅವ್ರು ಕೊಟ್ಟಿರ್ತಾರಲ್ಲ,
ಸೊ ಆ ಡಾಕ್ಯುಮೆಂಟ್ ಕೂಡ ಈ ರೀತಿಯಾಗಿ ನೀವು ಓಪನ್ ಮಾಡಿ ನೋಡ್ಕೊಳ್ಬಹುದು ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ITR ಫಿಲ್ ಮಾಡಿರ್ತಕ್ಕಂಥ ಸ್ಟೇಟಸ್ ಅನ್ನ ಈಸಿಯಾಗಿ ನೀವೇ ಚೆಕ್ ಮಾಡ್ಕೊಳ್ಬಹುದು. ಹಾಗೆ ಅದರ ಅಪ್ಲಿಕೇಶನ್ಸ್ ಯಾವ ರೀತಿ ಫಿಲ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಬಹುದು ಫ್ರೆಂಡ್ಸ್. ಸೊ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.